ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ಹಾಯ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೌದು, ಇವತ್ತು ಪ್ರತಿ ಸಾರಿ ಒಂದೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ನಾನು ಕೂಡ ಬರ್ತಾ ಇದ್ದೀನಿ. ಹಾಗೇನು ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವ ಗೋಬಿ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ತುಂಬ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಹಾಗೂ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜೊತೆ ನಾನು ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಪ್ಯಾನ್ನಲ್ಲಿ 4ರಿಂದ 5 ಸ್ಪೂನಷ್ಟು ಎಣ್ಣೆಯನ್ನು ನಾನು ಹಾಕ್ಕೊಂಡಿದ್ದೀನಿ. ನೀವು ರೈಸ್ ಎಷ್ಟು ಯೂಸ್ ಮಾಡ್ತೀರಾ ಅದ್ರ ತಕ್ಕಂತೆ, ನೀವು ಎಷ್ಟು ಜನಕ್ಕೆ ಯೂಸ್ ಮಾಡ್ತೀರಾ ಅಷ್ಟು ಜನಕ್ಕೆ ತಕ್ಕಂತೆ ಎಣ್ಣೆಯನ್ನು ಯೂಸ್ ಮಾಡಿ. ಸೊ ನಾನು ಇಲ್ಲಿ ಒಂದು 4ರಿಂದ 5 ಜನಕ್ಕೆ ಯೂಸ್ ಆಗುವಾಗೆ ನಾನು ಇಲ್ಲಿ ರೈಸ್ ಮಾಡ್ತಾ ಇದ್ದೀನಿ. ನಾನೊಂದು 4 ಸ್ಪೂನಷ್ಟು ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಗೋಡಂಬಿಯನ್ನು ಸೇರಿಸ್ಕೊಳ್ತಿದ್ದೀನಿ. ಒಂದು 10ರಿಂದ 15 ಗೋಡಂಬಿಯನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿದ ನಂತರ ನೋಡಿ ಎಣ್ಣೆಲಿ ಫ್ರೈ ಆಗಿದೆ. ನಾನು ಇವಾಗ ಇಲ್ಲಿ ವೆಜ್ಗಳನ್ನ ಸೇರಿಸ್ಕೊಳ್ತೀನಿ. ವೆಜ್ಜಸ್ನ ತರಕಾರಿಗಳು ಬಂದು ನಾನಿಲ್ಲಿ ಆನಿಯನ್ ಮತ್ತು ಕ್ಯಾರೆಟು ಕ್ಯಾಪ್ಸಿಕಮ್ ಮಾತ್ರನೇ ತೊಗೊಂಡಿರೋದು. ನಾನಿಲ್ಲಿ ಒಂದು ಆನಿಯನ್ನ ತೊಗೊಂಡು 4 ಭಾಗ ಮಾಡಿಕೊಂಡು ಒಂದು ಎಸಳನ್ನು ಸಪ್ರೇಟಾಗಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ನ ನೋಡಿ ಈ ಥರನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಆನಿಯನ್ ಒಂದೊಂದು ಸ್ಟೈಲಲ್ಲಿ ಒಂದೊಂದು ಕಟ್ ಮಾಡಿದರೆ ಆ ಸ್ಟೈಲ್ಗೆ ತಕ್ಕಂತೆ ನಿಮಗೆ ಟೇಸ್ಟ್ ಬರುತ್ತೆ. ನೋಡಿ ಇವಾಗ ನಾನಿಲ್ಲಿ ಕ್ಯಾರೆಟನ್ನು ಉದ್ದವಾಗಿ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಲೆಂತಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪನೇ ಫ್ರೈ ಆದರೆ ಸಾಕು, ತುಂಬ ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ, ಇಷ್ಟ ಆಗಿದ್ರೆ ಸಾಕು. ಹಾಗೆ ನಾನಿಲ್ಲಿ ಯೆಲ್ಲೋ ಆ್ಯಂಡ್ ಗ್ರೀನ್ ಕಲರ್ ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ಸೊ ನಿಮಗೆ ಏನು ವೆಜ್ಜಸ್ ಮನೆಯಲ್ಲಿರುತ್ತೆ ಅದನ್ನೇ ಕೂಡ ಯೂಸ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಕ್ಯಾಪ್ಸಿಕಮ್ ಇಲ್ಲ ಕ್ಯಾಬೇಜ್ ಇದೆ ಅಂತ ಹೇಳಿದ್ರೆ ಕ್ಯಾಬೇಜನ್ನು ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನಂತ ಹೇಳಿದ್ರೆ ಗೋಬಿ ಫ್ರೈಡ್ ರೈಸ್ ಮಾಡ್ತಾ ಇರೋದು ರೆಸ್ಟೋರೆಂಟ್ ಸ್ಟೈಲಲ್ಲಿ. ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಇವಾಗಂತೂ ಸ್ಕೂಲ್ ಮಕ್ಕಳಿಗೆ ಹಾಗೂ ಲಂಚ್ ಬಾಕ್ಸ್ಗೆಲ್ಲ ಈ ಥರ ರೆಸಿಪಿ ಮಾಡಿಕೊಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ಇವಾಗ ನಾನಿಲ್ಲಿ ಮಸಾಲ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾಗಿದ ನಂತರ ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ನ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಸೊ ನಾನು ವೆಜಿಟೇಬಲ್ಸು ನಿಮಗೆ ಏನು ವೆಜಿಟೇಬಲ್ಸ್ ಇದೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ. ಸೊ ನಾವು ವೀಡಿಯೋದಲ್ಲಿ ನೋಡ್ತಾ ಇದ್ದೀವಿ ಇದೇ ಥರ ಮಾಡಬೇಕು ಅಂತ ಏನಿಲ್ಲ, ನೀವು ಯಾವ ಥರ ಮಾಡ್ತೀರಾ ಅದೇ ಅಡುಗೆ. ಖುಷಿಯಿಂದ ಮಾಡಿ, ಖುಷಿಯಿಂದ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ರುಚಿ. ಸೊ ನೋಡಿ ಈಗ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆಲ್ಮೋಸ್ಟ್ ಆಯಿಲಲ್ಲಿ ಇಷ್ಟು ಆಗಿದ್ರೆ ಸಾಕು. ಸೊ ಇವಾಗ ನಾವು ಇದಕ್ಕೆ ರೈಸ್ ಮಿಕ್ಸ್ ಮಾಡ್ಕೋಬೋದು. ಸೊ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು, ಹೊಸ್ದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ. ಇದೇ ಥರದ ಈಸಿ ರೆಸಿಪಿ ಹಾಗೂ ಈ ರುಚಿಯಾದ ಅಡುಗೆಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರದ ಒಳ್ಳೊಳ್ಳೆ ಅಡುಗೆಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಪ್ಕಮಿಂಗು. ಸೊ ನೀವು ಅಡುಗೆ ಹಾಗೂ ನ್ಯೂ ಸ್ಟೈಲ್ಸಲ್ಲಿ ಅದಕ್ಕೆ ಒಳ್ಳೊಳ್ಳೆ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ. ಇವಾಗ ನಾವು ಇದಕ್ಕೆ ರೈಸ್ಗೆ ಸೇರಿಸ್ಕೊಳ್ಳೋಣ. ಸೊ ನಿಮಗೆ ಹತ್ರ ಲೆಫ್ಟ್ ಓವರ್ ರೈಸ್ ಇದೆ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ, ಅದ್ಭುತವಾಗಿರುತ್ತೆ ರೈಸು. ಹಾಗೆ ನೀವು ಎಲ್ಲಿಂದ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಊರಿನ ಹೆಸರನ್ನು ತಿಳಿಸಿ ನನಗೆ. ಹಾಗೆ ನಿಮಗೆ ಇದೇ ಥರದ ಹೊಸ ಅಡುಗೆಗಳು ಆಗಲಿ, ಹೊಸ ರೆಸಿಪಿಗಳು ಬೇಕು ಅಂದರೆ ನಿಮಗೆ ಬೇಕಾಗಿರುವಂಥ ಫೇವ್ರೆಟ್ ಅಡುಗೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಆ ರೆಸಿಪಿಗಳನ್ನು ಕೂಡ ನಾನು ಟ್ರೈ ಮಾಡ್ತೀನಿ, ಹಾಕ್ತೀನಿ ಶಾರ್ಟ್ ವೀಡಿಯೋದಲ್ಲಿ. ನೋಡಿ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿ ಹಾಕ್ತೇನೆ. ಹಾಗೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಚಿಕನ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರ್ತದೆ. ಇವಾಗ ನಾನು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಏನೇನು ಹಾಕ್ಕೊಂಡೆ ಆ ಮಸಾಲವನ್ನು ಆಲ್ಮೋಸ್ಟ್ ನೀವು ರೈಸ್ ಹಾಕಿ ಸ್ವಲ್ಪ ಅರ್ಧದಷ್ಟು ಮಿಕ್ಸ್ ಮಾಡಿದ ನಂತರ ಹಾಕೋಬೇಕು. ನಾನು ಇಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಗೆ ನಾನಿಲ್ಲಿ ಫ್ರೈಡ್ ಗೋಬಿಯನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನಾನು ಫುಲ್ ಫ್ರೈಡ್ನ ಹಾಫ್ ಗೋಬಿ ಥರ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಈ ರೆಸಿಪಿನ ತಪ್ಪದೇ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ. ತುಂಬಾ ಈಸಿ. ಇವಾಗಂತೂ ಸ್ಕೂಲ್ಸ್ ಸ್ಟಾರ್ಟ್ ಆಗಿದೆ, ಆಫೀಸ್ಗಂತೂ ನಾವು ಏನು ಮಾಡಬೇಕು, ಯಾವ ಥರ ಅಡುಗೆ ಮಾಡಬೇಕು ಅನ್ನೋದೇ ತಲೆನೋವಲ್ವಾ. ಈ ಥರ ರೆಸಿಪಿನ ಈಸಿಯಾಗಿ ಮಾಡಿಕೊಂಡು ಈಸಿಯಾಗಿ ಸರ್ವ್ ಮಾಡಿದ್ರೆ ತುಂಬ ಖುಷಿಪಟ್ಟು, ತುಂಬ ಇಷ್ಟಪಟ್ಟು ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಇದೇ ಥರದ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರದ ಈಸಿ ರೆಸಿಪಿಗಳಿಗೆ ಸಿಗೋಣ. ಬಾಯ್.